ರಾಜ್ಯ ಸುನ್ನಿ ಯುವಜನ ಸಂಘ SYS ಇದರ ಮಾದರಿ ವಿವಾಹದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು, ಜಗತ್ತು ಕಂಡ ಅತಿ ದೊಡ್ಡ ವಿದ್ವಾಂಸರು, ನಮ್ಮೆಲ್ಲರ ಭಾಗ್ಯವೂ ಆದ ಸುಲ್ತಾನುಲ್ ಉಲಮಾ AP ಉಸ್ತಾದ್, ನಮ್ಮೆಲ್ಲರ ಆವೇಶವು ಕರ್ನಾಟಕ ಮಣ್ಣಿಗೆ ಸುನ್ನತಿ ಜಮಾತಿನ ಆವೇಶದ ಬೀಜವನ್ನು ಬಿತ್ತಿದ ಶೈಖುನಾ ಪೇರೋಡ್ ಉಸ್ತಾದ್ ಸಮೇತವಿರುವ ಕರ್ನಾಟಕ ಜಮಿಯತುಲ್ ಉಲಮಾದ ನಾಯಕರು, SYS ಮುಸ್ಲಿಂ ಜಮಾತ್ SSFನ ಎಲ್ಲ ನಾಯಕರೇ, ಅಲ್ಹಮ್ದುಲಿಲ್ಲಾ ಸುನ್ನಿ ಯುವಜನ ಸಂಘ ಕೇರಳದ ಮಣ್ಣಿನಲ್ಲಿ ಮರ್ಹೂಮ್ EK ಉಸ್ತಾದ್, ಅದೇ ರೀತಿಯಲ್ಲಿ EK ಹಸನ್ ಮುಸ್ಲಿಯಾರ್, ನೂರುಲ್ ಉಲಮಾ MA ಉಸ್ತಾದ್, ತಾಜುಲ್ ಉಲಮಾರಂತಹ ಪೂರ್ವಿಕ ಸಾತ್ವಿಕರು ಅದಕ್ಕೆ ನಾಯಕತ್ವ ಕೊಟ್ಟು ಸುಲ್ತಾನುಲ್ ಉಲಮಾ AP ಉಸ್ತಾದರ ಆಗಮನದೊಂದಿಗೆ ಕೇರಳದಲ್ಲಿ ಕ್ರಾಂತಿ ಸೃಷ್ಟಿಸಿದಂತಹ ಒಂದು ಆಧ್ಯಾತ್ಮಿಕ ಸಂಘಟನೆಯಾಗಿದೆ ಸುನ್ನಿ ಯುವಜನ ಸಂಘ. ಬಹುಮಾನ್ಯರಾದ EK ಹಸನ್ ಮುಸ್ಲಿಯಾರ್ ಮತ್ತು ಸುಲ್ತಾನುಲ್ ಉಲಮಾ AP ಉಸ್ತಾದರವರ ಆಗಮನದೊಂದಿಗೆ ಕೇರಳದಲ್ಲಿ ಹೊಸದಾದಂತಹ ಒಂದು ಇತಿಹಾಸ SYSನ ಮೂಲಕ ನಿರ್ಮಾಣವಾಯಿತು. ಜಗತ್ತು ಕಂಡ ಅತಿ ದೊಡ್ಡ ವಿದ್ಯಾಸಂಸ್ಥೆಯಾದ ಜಾಮಿಯಾ ಮರ್ಕಜು ಸಕಾಫತಿ ಸುನ್ನಿಯಾ ಎಂಬ ಒಂದು ದೊಡ್ಡ ವಿದ್ಯಾಸಂಸ್ಥೆ ಒಂದು ಸಂಘಟನೆ ಅಧೀನದಲ್ಲಿ ನಿರ್ಮಾಣವಾಗುವುದರೊಂದಿಗೆ ಕೇರಳದ ಮಣ್ಣಿನಲ್ಲಿ ಅಹ್ಲು ಸುನ್ನಾ ವಲ್ ಜಮಾತಿನ ಅತಿ ದೊಡ್ಡ ಶಕ್ತಿ SYSನ ಮೂಲಕ ನಡೆದಿತ್ತು. ಅದರೊಟ್ಟಿಗೆ ಕರ್ನಾಟಕಕ್ಕೂ SYS ಕಾಲಿಟ್ಟು ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ತನ್ನ ದಶಮಾನೋತ್ಸವ ಸಮಾರಂಭದಲ್ಲಿ ಬಂಟ್ವಾಳದ ಕುಗ್ರಾಮವಾದಂಥ ಕೊಳಕೆಯಲ್ಲಿ ಮಾದರಿ ವಿವಾಹಕ್ಕೆ ಅದಕ್ಕೆ ಶುಭಾರಂಭಗೊಳಿಸಿ, ನಂತರ ಸಿಲ್ವರ್ ಜುಬಿಲಿಯಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ 25 ನಮ್ಮ ನಾಯಕರು SSFನ ನಾಯಕರೇ ಮಾದರಿ ವಿವಾಹವಾಗುವುದರೊಂದಿಗೆ ಹಾಸನ ಜಿಲ್ಲೆಯಲ್ಲಿ SSFನ ಮಾದರಿ ವಿವಾಹ ಇಡೀ ರಾಜ್ಯದಾದ್ಯಂತ ವರದಕ್ಷಿಣೆ ಎಂಬ ಪೆಡುಂಭೂತವನ್ನು ಹೋಗಲಾಡಿಸಿ ಮಾದರಿ ವಿವಾಹಕ್ಕೆ ಚಾಲನೆ ನೀಡಲಾಯಿತು. ಆ ಮಾದರಿ ವಿವಾಹದ ಒಂದು ಕೈಂಕರ್ಯವನ್ನು, ದೊಡ್ಡದಾದಂಥ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಇವತ್ತು ರಾಜ್ಯ ಸುನ್ನಿ ಯುವಜನ ಸಂಘ ದೊಡ್ಡದಾದಂಥ ಒಂದು ಕ್ರಾಂತಿಕಾರಿ ಬೆಳವಣಿಗೆಗೆ ಮುಂದಾಗಿದೆ. ಆ ಕಾರ್ಯಕ್ರಮದ ಮಾದರಿ ವಿವಾಹದ ಒಂದು ಮಾದರಿ ಆಲೋಚನೆಗಳು ಮೊಹಲ್ಲದಾದ್ಯಂತ ಇವತ್ತು ನಡೆಯುತ್ತಾ ಇದೆ. ಇವತ್ತು ನಾನು ಬಹುಮಾನ್ಯರಾದ ಅಬ್ದುಲ್ ರಶೀದ್ ಝೈನಿ ಅವರ ಭಾಷಣವನ್ನು ನಾನು ಲೈವ್ ಆಗಿ ಕೇಳಿದೆ. ಮಾದರಿ ವಿವಾಹದ ಘೋಷಣೆ ನಂತರ ಈ ರಾಜ್ಯದಲ್ಲಿ ಆದಂಥ ಬೆಳವಣಿಗೆಗಳು, ಈ ರಾಜ್ಯದಲ್ಲಿ ಆದಂಥ ಒಳಿತುಗಳನ್ನು ಬಹುಮಾನ್ಯರಾದ ಝೈನಿ ಕಾಮಿಲ್ ಸಕಾಫಿ ಈ ವೇದಿಕೆಯಲ್ಲಿ ಘೋಷಣೆ ಮಾಡುತ್ತಾ ಇದ್ದರು. ಅದರೊಟ್ಟಿಗೆ ಸುನ್ನಿ ಯುವಜನ ಸಂಘ SYS ಎಂಬ ಕ್ರಾಂತಿಕಾರಿ ಸಂಘಟನೆ ರಾಜ್ಯದಾದ್ಯಂತ ತುಂಬ ಅದ್ವಿತೀಯವಾದ ಕಾರ್ಯಾಚರಣೆಯೊಂದಿಗೆ ಮುಂದುವರಿಯುತ್ತಾ ಇದೆ. ಆ SYSನ ಎಲ್ಲ ಕಾರ್ಯಕ್ರಮಗಳಿಗೂ ಕರ್ನಾಟಕ ರಾಜ್ಯ ವಕ್ಫ್ ಕೌನ್ಸಿಲ್, ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾತ್ ಪರವಾಗಿ ಎಲ್ಲ ವಿಧ ಶುಭಾಶಯಗಳನ್ನು ಸಲ್ಲಿಸುವುದರೊಂದಿಗೆ ನಮ್ಮೆಲ್ಲರ ಆವೇಶ, SSFನ KCFನ ನಮ್ಮ ಸಂಘ ಕುಟುಂಬದ ಪ್ರತಿಯೊಬ್ಬರ ಕಾರ್ಯಕರ್ತರ ಆವೇಶವಾದಂತಹ ಅಡ್ಯಾರ್ ಕಣ್ಣೂರ್ ಅಲ್ ಮರ್ಕಜುಲ್ ಇಸ್ಲಾಮಿ ಎಂಬ ನಮ್ಮ ದೊಡ್ಡ ಸಂಸ್ಥೆ, ಆ ಸಂಸ್ಥೆಗೆ ಹಲವಾರು ನಾಯಕರು ಹಗಲಿರುಳೆನ್ನದೆ ಅದಕ್ಕಾಗಿ ರಾತ್ರಿ ಹಗಲೆನ್ನದೆ ಕೆಲಸ ಮಾಡಿದವರಿದ್ದಾರೆ. ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCFನ ಕಾರ್ಯಕರ್ತರು ಅದಕ್ಕಾಗಿ ಆರ್ಥಿಕವಾದಂತಹ ಬೆನ್ನೆಲುಬಾಗಿ ನಿಂತರು. ಅದರ ಒಂದು ಅಲ್ ಮರ್ಕಜುಲ್ ಇಸ್ಲಾಮಿನ ಅದರ ಸಂಪೂರ್ಣ ಕೆಲಸಕ್ಕಾಗಿ ಕಳೆದ ವರ್ಷ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಸಚಿವರಾದಂತಹ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬರು 50 ಲಕ್ಷವನ್ನು ನಮಗೆ ನೀಡಿದರು. ಅದರ ಕಾಮಗಾರಿ ಈಗಾಗಲೇ ನಡೆಯುತ್ತಾ ಇದೆ. ಮುಂದುವರಿದ ಕಾಮಗಾರಿಗಾಗಿ ಕಳೆದ ಕೇರಳ ಯಾತ್ರೆಯಲ್ಲಿ ಕೇರಳದಲ್ಲಿ ಮರ್ಕಜಿಗೆ ಬಹುಮಾನ್ಯರಾದ ಜಮೀರ್ ಅಹಮದ್ ಸಾಹೇಬರು ಅಲ್ಲಿ ಭೇಟಿ ಕೊಟ್ಟಾಗ ನಮ್ಮ ಅಲ್ ಮರ್ಕಜುಲ್ ಇಸ್ಲಾಮಿ ಸಂಘಟನೆಯ ಒಂದು ಪತ್ರವನ್ನು ಸುಲ್ತಾನುಲ್ ಉಲಮಾ AP ಉಸ್ತಾದರ ಮೂಲಕ
ಜಮೀರ್ ಅಹಮದ್ ಸಾಹಬರಿಗೆ ನೀಡಿದಾಗ ಜಮೀರ್ ಅಹಮದ್ ಸಾಹಬರು 1.5 ಕೋಟಿ ರೂಪಾಯಿ ನಾನು ಅಲ್ ಮರ್ಕಜುಲ್ ಇಸ್ಲಾಮಿಗೆ ಕೊಡುತ್ತೇನೆ ಎಂದು ಹೇಳಿದರು. ಅಲ್ಹಮ್ದುಲಿಲ್ಲಾ, ಇವತ್ತು ಉಸ್ತಾದಿ ಪುತ್ತೂರು SYS ಕಾರ್ಯಕ್ರಮಕ್ಕೆ ಬರುತ್ತಾರೆ ಎಂದು ಗೊತ್ತಾದಾಗ ಬಹುಮಾನ್ಯರಾದ ಜಮೀರ್ ಅಹಮದ್ ಸಾಹಬರು ನಿನ್ನೆ ಕರ್ನಾಟಕ ರಾಜ್ಯದ ಜೀವವಾಗಿ ಗೌರ್ಮೆಂಟ್ ಆರ್ಡರ್ ಆಗಿ 1.5 ಕೋಟಿ ರೂಪಾಯಿಯನ್ನು ಅನುದಾನ ಮಾಡಿ ಘೋಷಣೆ ಮಾಡಿದ್ದಾರೆ. ಅದನ್ನು ಈಗಾಗಲೇ AP ಉಸ್ತಾದರ ಕೈಯಲ್ಲಿ ನೀವು ನೀಡಬೇಕೆಂದು ಹೇಳಿದರು. ಆ ಜವಾಬ್ದಾರಿಯನ್ನು ನಾನು ವಹಿಸಿ ಬಹುಮಾನ್ಯರಾದ ಉಸ್ತಾದರವರ ಹಸ್ತಾಂತರ ಮಾಡಿದೆ. ಅದರೊಟ್ಟಿಗೆ ಇನ್ಶಾ ಅಲ್ಲಾ ನಮ್ಮ ಅಲ್ ಮರ್ಕಜುಲ್ ಇಸ್ಲಾಮಿಯ ಅಧ್ಯಕ್ಷರಾದಂತಹ ನಮ್ಮ ಜಮಿಯತುಲ್ ಉಲಮಾದ ಅಧ್ಯಕ್ಷರೂ ಆದಂತಹ ಶೈಖುನಾ ಮಾನಿ ಉಸ್ತಾದರು ಹಾಗೂ ಆ ಅಲ್ ಮರ್ಕಜುಲ್ ಇಸ್ಲಾಮಿ ಸಮಿತಿಗೆ ಈ 1.5 ಕೋಟಿ ರೂಪಾಯಿಯ ಈ ಜೀವವನ್ನು ನೀಡಲಾಗುವುದು. ಇದಕ್ಕಾಗಿ ಸಹಕರಿಸಿದ ಬೀದರ್ ಜಮೀರ್ ಅಹಮದ್ ಸಾಹಬರಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಎಲ್ಲ ವಿಧ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಸುನ್ನಿ ಯುವಜನ ಸಂಘ SYSನ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕಾತರದಿಂದ ಕಾಯುತ್ತಿರುವುದು ಶೇಖುನಾ ಪೇರೋಡ್ ಉಸ್ತಾದರವರ ಭಾಷಣಕ್ಕಾಗಿದೆ. ಇನ್ಶಾ ಅಲ್ಲಾ ಉಸ್ತಾದರವರಿಗೆ ಭಾಷಣಕ್ಕಾಗಿ ಅನುವು ಮಾಡಿಕೊಡುತ್ತಾ ವ ಆಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು.